ಮಹೋದಯ, ನನ್ನ ಹೆಸರು ಮಾನಸ್. ನನ್ನ ಹೆಸರು ವೈಷ್ಣವಿ. ಇಂದು ನಾವು ಸಾಹಿತ್ಯ ಸಂಘದ ವಿಶಿಷ್ಟ ಮತ್ತು ವಿಶ್ವವಿದ್ಯಾಲಯ ವಿಭಾಗ ಎಂಬ ಪದ್ಯವನ್ನು ವಿವರಿಸುತ್ತೇವೆ. ಮೊದಲನೇದಾಗಿ ಪದ್ಯ ಬರೆದಂತಹ ಕವಿ ರಾಘವಾಂಕರು. ರಾಘವಾಂಕರು ಅವರ ಸ್ಥಳ ಮತ್ತು ಇವರು 13ನೇ ಶತಮಾನದಲ್ಲಿ ಬಂದಂತ ಒಬ್ಬ ಕವಿಯಾಗಿರ್ತಾರೆ. ಹಾಗೂ ಇವರಿಗೆ ಹಲವಾರು ಬಿರುದುಗಳಿರ್ತಾರೆ. ಉದಾಹರಣೆಗೆ ಉಭಯ ಕವಿಗಳನ್ನು ಕರೆಸಿ ಒಂದು ಪ್ರಶ್ನೆ ಕೇಳ್ತಾನೆ. ಆ ಪ್ರಶ್ನೆಗೆ ಯಾರು ಉತ್ತರಿಸ್ತಾರೆ ಆ ಪ್ರಶ್ನೆಯಿಂದ ಹೇಗೆ ವಸಿಷ್ಠರು ಮತ್ತು ವಿಶ್ವಾಮಿತ್ರರಿಗೆ ವಿವಾದವಾಗುತ್ತೆ ಅಂತ ಈ ಕಥೆಯಿದೆ. ಮೊದಲನೇದಾಗಿ ಒಡನಾವರಿಸಿ ರಂಗೋಪಾಂಗ ಸಂಕುಲದ ನಡುವೆ ನಯನ ದ್ವಯಗಳು ಸಲೆ ನವಗ್ರಹದ ನಡುವೆ ಚಂದ್ರಾದಿತ್ಯ ವಿವಿಧ ಪರ್ವಿ ಪಸರಿಸಿದ ನಾನಾ ನದಿಗಳ ನಡುವೆ ಪ್ರಶ್ನೆ ಕಾಲದಲ್ಲಿ ನೋಡಿದ್ದು ಎಲ್ಲಿ, ಇದು ಎಲ್ಲಿ ಆಗುತ್ತೆ ಅಂದ್ರೆ ದೇವೇಂದ್ರನ ಆಸ್ಥಾನದಲ್ಲಿ, ದೇವೇಂದ್ರನ ಲೋಕ ಅಂತಲೂ ಹೇಳ್ಬೋದು. ಅಂದ್ರೆ ದೇವರ ಲೋಕ ಅಥವಾ ಸುಖಲೋಕದಲ್ಲಿ ನಡೆಯುತ್ತೆ ಈ ಒಂದು ಪದ್ಯ. ಯಾವ ಪ್ರಕಾರ? ರಾಘವಾಂಕ ಅವರ ಪ್ರಕಾರ. ಇಲ್ಲಿ ನೆಕ್ಸ್ಟ್ ನಾವು ನೋಡೋದು ಯಾರ್ಯಾರು ಬರ್ತಾರೆ ಅಂತ ನೋಡಿ.